ಜೊತೆಗೇನೆ ಅದು ಇನ್ನೊಂದು ವಿಷಯನೂ ಬರ್ದೀನಿ, ಅದು ಹೇಳೋದು ಬೇಡ. ಅದನ್ನ ಕೇಳಿದ ಮೇಲೆ ಓದಿದ ಮೇಲೆ ಸತ್ಯ ಐತಂದ್ರೆ ನೀನು ನಂಬಲಿ ಮಗನು ನಂಬಲಿ. ಆ ವಿಷಯ ಸುಳ್ಳಿತ್ತ ನಂಬೋದು ಬೇಡ. ಹೌದ್ರಿ, ಗಾಡಿ ಅಂತ ಎಲ್ಲ ಸ್ವಾಭಾವಿಕ ಕೇಳಿಬಿಟ್ರೆ ಅದು ಹೇಳಿದ್ದ ಬರ್ಕೊಟ್ಟೆ ಬಿಡ ಅನ್ನೋಕತ್ತ, ಅದು ಬೇಡ. ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಬೇಡ್ಕೊಂಡು ಅದನ್ನು ಬರ್ದೀನಿ. ಅದ್ರ ಜೊತೆಗೇನೆ ಏನಂತ ಹೇಳೋದು ಬೇಡ, ಅದು ಕೇಳಪ್ಪ ಏನು ಬೇಡ್ಕೊಂಡ್ರೆ. ಗಾಡಿ ಬಿಟ್ಟು ಮತ್ತೇನು ಖರೇನ ಕರೆನ ಸುಳ್ಳು ಹೇಳಿ ನೋಡ್. ಮತ್ತ ಅದನ್ನೇನು ಹೇಳಿಲ್ಲ ನನ್ ಮುಂದೆ ಹೇಳೇನಪ್ಪ ನೀರಲ್ಲಿ ಅವಳ ಗಾಡಿದು ಅಂತಂದು ಬಿಡು, ಗಾಡಿನ ವಿಷಯ ಬಿಡು, ಬೇಡ್ಕೊಂಡ ವಿಷಯ ಬಿಡು. ಎಣ್ಣೆ ಕಣ್ಣೆ ಬೇಡ್ಕೊಂಡೆ ಖರೇನ ಸ್ಟಾಪ್ ಗಾಡಿ ಬೇಕಂತ ಬರ್ದಿನ ಎಣ್ಣೆದು ಹೋದ ಖರೇನ ಸುಳ್ಳು. ಎಣ್ಣೆದು ಬರ್ದಿ ಒಂದು ಎಣ್ಣೆದು ಬರ್ದಿಲ್ಲ ಅದ್ರಾಗ, ಒಂದೇದು ಗಾಡಿದಂತ ಬಿಡು ಕೇಳ್ಯಾರ, ಅದು ಬೇಡ. ಎಣ್ಣೆದು ಏನು ಬರ್ತಾನ ಅದ ಐತಾ, ಅದನ್ನ ಬೇಯ್ತಾ ಬೇರೆ ಐತೆ ಹೋದ್ ಮುಂದೆ. ಅದಕ್ಕೆ ಎರಡು ಸರಿ ಹೋದರೆ ಸಾಕು ಅಷ್ಟೇ ನನ್ನ ಪ್ರಶ್ನೆ ಆಗಿದೆ. ನಮಗೆ ಅದೇ ಒಂದು ಚಿಂತೆ ಆಗಿದೆ. ಖರೇನಾ ಇವ ಹೋದ್ ಮುಂದೆ. ಅದಕ್ಕೆ ಅವನ ಜೀವನದಲ್ಲಿ ಒಂದು ಸರಿಯಾದ ನೆಲೆ ಸಿಕ್ಕರೆ ಸಾಕು ಅಷ್ಟೇ ನನ್ನ. ಇದರ ಮುಂಚೆ ನೀನು ಒಂದು ಕಡೆ ಹೋಗಿದ್ದಿ. ಖರೇನ ಸುಳ್ವೆ. ಹಾ ಹೋದ್ ಮುಂದೆ. ಅವರು ಏನು ಹೇಳಿದ್ದಾರೆ, ನಮ್ಮ ಸಮಸ್ಯೆಗಳು ಮಂತ್ರಗಳಿಂದ ಪರಿಹಾರ ಆಗುತ್ತದೆ, ಆದರೆ ಅದರಲ್ಲಿನ ಮಾಡಿಕೊಳ್ಳೋದು ತುಂಬಾ ಉತ್ತಮ. ಯಂತ್ರ ಮಂತ್ರಗಳಿಂದ ಪರಿಹಾರ ಆಗುತ್ತಂದ್ರೆ ಮಾಡ್ಕೋದು ಉತ್ತಮ ಅಂತ ಹೇಳ್ಯಾನ, ಆಗುತ್ತದೆ ಅಂತ ಬರ್ದಿಲ್ಲ ನಮ್ಮ ಜಾಗದಾಗ. ಇದು ಇಂಪಾರ್ಟೆಂಟ್ ವಿಷಯ ಇದೆ. ಓದುದು ಅದನ್ನ ಓದಿದ ಮೇಲೆ ಅವನ್ನ ಕೇಳ, ಅದು ಐತೋ ಸುಳ್ಳ ಮುಂದೆ ಹೇಳಕತ್ತ ನನಗೆ, ಹೌದಿಲ್ಲ? ಹಂಗ ನಂಬೋದು ಬೇಡ. ಕಡೆ ಒಂದು ತೈತ ಇದೆ, ಅದು ಇದ್ದರೆ ಮಾತ್ರ ನನ್ನನ್ನು ನಂಬಿ, ನಿನ್ನ ಕಡೆ ಇಲ್ಲವಾದರೆ ನನ್ನ ಹೇಳಿದ್ದು ಸುಳ್ಳು. ಏನ್ ಕೇಳನದ ಅವನ ಕಡೆ ಒಂದು ಚೈತ ಅಂತ ಹೇಳನ, ಐತಂದ್ರ ಇದ್ದಿದ್ದ ಕರಿ ಐತಂದ್ರ ಹೇಳಿದ್ದು ಸತ್ಯ, ಹೌದಿಲ್ಲ? ಯಾರು ಬರ್ದಿಲ್ಲ ಅದ್ರಾಗ. ಈಗ ಅವು ಇಲ್ಲೇ ಕುಂತಾರ, ಅವನ ಕಡೆ ಐತೋ ಅಥವಾ ಇಲ್ಲ ಅಂತ ನೀನ ಕೇಳ. ಐತ ಕರೆನ ಸುಳ್ಳ. ಮತ್ತೆ ಯಾವಾಗ ನನಗೇನು ಹೇಳಿರಪ್ಪ ಅದೇ ಅವನ ಕಡೆ ಒಂದು ಬೆಳ್ಳಿ ತೈತ ಬೆಳ್ಳೊಂದು ತೈತ ಇತ್ತು, ಆ ತೈತಕ್ಕೆ ಹೋಗಿ ಕರ್ಸೊಂದು ಕೇಳ್ಕೊಂಡು ಕರ್ಸೊಂದು. ಅದಕ್ಕೆ ಜನ ಯಂತ್ರ ಮಂತ್ರಗಳಿಂದ ನಮ್ಮ ಕಷ್ಟಗಳು ಎಲ್ಲಾನು ಪರಿಹಾರ ಆಗುತ್ತದೆ ಅಂದ್ರೆ ನೀವು ಅಲ್ಲೇ ಮಾಡ್ಸ್ಕೊಂಡ್ ಬರ್ಬೇಕಿಲ್ಲ ಅಂತ ಅದು ಪ್ರಶ್ನೆ ಮಾಡ್ಯಾನ, ಹೌದಾ? ಎರಡನೇದೇನ ಅವನ ಕಡೆ ಒಂದು ತೈತ ಇತ್ತು, ಆ ತೈತ ಇದ್ದಿದ್ದು ಕರೇನ ಆದ್ರೆ ನಾ ಹೇಳಿದ್ದು ಸತ್ಯ ಐತೆ ಅಂತ ನಂಬನ್ನು. ಅವನ ಕಡೆ ತೈತ ಇರ್ಲಿಲ್ಲ ಅಂದ್ರೆ ಈ ಜಾಗದ ನಾ ಕುಂತ ಹೇಳಿ ಸುಳ್ಳು ಅಂತ ಹೇಳ್ಯಾನ. ಈಗ ನಿನ್ನ ಪ್ರಕಾರ ಐತೋ ಅಥವಾ ಇಲ್ಲ? ಐತಾ? ನಮ್ಮ ಮಗನ ಗಾಡಿ ಸರಿಯಾಗಿ ದುಡಿಬೇಕು. ಎರಡನೇದ್ದು ಬರ್ದಿಲ್ಲ, ನನ್ನ ಮಗನ ಮದುವೆ ಬಗ್ಗೆ ಚಿಂತೆ ಆಗಿದೆ, ಅದಕ್ಕೆ ಇವೆರಡೂ ಸರಿ ಹೋದ್ರೆ ಸಾಕು ಅಷ್ಟೇ ನನ್ನ ಪ್ರಶ್ನೆ ಆಗಿದೆ. ನಮಗೆ ಅದ ಒಂದು ಚಿಂತೆ ಆಗಿದೆ, ಅದಕ್ಕೆ ಅವನ ಜೀವನದಲ್ಲಿ ಒಂದು ಸರಿಯಾದ ನೆಲೆ ಸಿಕ್ಕರೆ ಸಾಕು ಅಷ್ಟೇ ನನ್ನ ಪ್ರಶ್ನೆ ಆಗಿದೆ ಅಂತ ಹೇಳ್ಕೊಂಡು, ಹೌದಿಲ್ಲ? ಅದಕ್ಕೆ ಹೇಳಿದ್ರೆ ಇದಕ್ಕಿಂತ ಮುಂಚೆ ನೀವು ಒಂದು ಕಡೆ ಹೋಗಿದ್ದಿಲ್ಲ, ಅವರು ಏನು ಹೇಳಿದ್ದಾರೆ, ನಮ್ಮ ಸಮಸ್ಯೆಗಳು ಯಂತ್ರ ಮಂತ್ರಗಳಿಂದ ಪರಿಹಾರ ಆಗುತ್ತದೆ ಅಂದರೆ ಅದರಲ್ಲಿಂದನೇ ಮಾಡಿಕೊಳ್ಳೋದು ತುಂಬಾ ಉತ್ತಮ ಅಂತ ಹೇಳ್ಯಾರ. ಅದಕ್ಕೆ ನಮ್ಮ ಜಾಗದಾಗ ಯಂತ್ರ ಚೀಟಿ ಮಾಟ ಮಂತ್ರ ಇಲ್ಲವ. ದೇವ್ರ ಮೇಲೆ ಅದನ್ನ ಅಂಗಾರ ಮೇಲೆ ನಂಬಿಕೆ ಅನ್ನೋದಿತ್ತಂದ್ರ ಬಾ, ಇಲ್ಲಂದ್ರ ಬರಬೇಡ. ನಾವ್ ಯಂತ್ರನ ಕಟ್ಟಲ್ಲ, ಚೀಟಿನೂ ಕಟ್ಟೋರಲ್ಲ. ಭಕ್ತರ ಕಣ್ಣು ಮುಂದ ಅನೇಕ ಪವಾಡ ಮಾಡಿ ತೋರಿಸ್ಯಾರ, ಭಕ್ತರ ಕಣ್ಣು ಮುಂದ ಅನೇಕ ಪವಾಡ ಮಾಡಿ